ಹಲೋ ಸ್ಟೂಡೆಂಟ್ಸ್, ನಾನು ಈ ದಿನ ಸಾರ್ವಜನಿಕ ನೀತಿಯ ಮಹತ್ವ ಅನ್ನುವಂತಹ ವಿಚಾರವನ್ನು ಕುರಿತು ನನ್ನ ಒಂದು ಪ್ರೆಸೆಂಟೇಶನ್ ಅನ್ನ ಮಾಡ್ತಾ ಇದ್ದೀನಿ. ನನ್ನ ಹಿಂದಿನ 2-3 ಪ್ರೆಸೆಂಟೇಶನ್ ಗಳಲ್ಲಿ ನಾನು ಸಾರ್ವಜನಿಕ ನೀತಿಯ ಅರ್ಥ, ವ್ಯಾಖ್ಯಾನ, ಸಾರ್ವಜನಿಕ ನೀತಿಯ ಸ್ವರೂಪ, ಸಾರ್ವಜನಿಕ ನೀತಿಯ ವಿಧಗಳು, ಹೀಗೆ ನನ್ನ ವಿಚಾರಗಳನ್ನ ಮಂಡಿಸಿದ್ದೆ. ಅದು ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲಕರವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಹಾಗೇನೆ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾಗಿ ನಾವು ಸಾರ್ವಜನಿಕ ನೀತಿಯ ಮಹತ್ವವನ್ನ ಅಧ್ಯಯನ ಮಾಡ್ಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ರಾಜ್ಯಶಾಸ್ತ್ರವನ್ನ ನಾವು ನೀತಿಶಾಸ್ತ್ರ ಅಂತಲೂ ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಅಂತಂದ್ರೆ ರಾಜ್ಯಶಾಸ್ತ್ರ ರಾಜ್ಯದ ಒಂದು ನೀತಿಯ ಒಂದು ಚೌಕಟ್ಟಿಲ್ಲದೆ ಯಾವುದೇ ಸಮಾಜ ಸಮಗ್ರ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಅಥವಾ ಯಾವುದೇ ದೇಶ ಸಮಗ್ರ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯನ ಎಲ್ಲ ಚಟುವಟಿಕೆಗಳಿಗೂ ಸಹ ಸರ್ಕಾರದ ನೀತಿಯ ಚೌಕಟ್ಟಿನಲ್ಲೇ ಬರೋದ್ರಿಂದ ಕೇವಲ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಲ್ಲದೆ ಇತರ ಎಲ್ಲ ಮಾನವಿಕ ಶಾಸ್ತ್ರದ ವಿದ್ಯಾರ್ಥಿಗಳು, ವಿಜ್ಞಾನ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಕೂಡ ಸಾರ್ವಜನಿಕ ನೀತಿಯನ್ನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಾ ಇದ್ದಾರೆ. ಹಲವಾರು ವಿಶ್ವವಿದ್ಯಾನಿಲಯಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ ಸಾರ್ವಜನಿಕ ನೀತಿಯನ್ನ ಕುರಿತಂತೆ ಪದವಿ ಮತ್ತೆ ಸ್ನಾತಕೋತ್ತರ ಕೋರ್ಸ್ಗಳು ಕೂಡ ಇವೆ ಅಂತ ಹೇಳ್ಬೋದು. ಹಾಗಾಗಿ ಇಂದು ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡಿತಾ ಇರುವಂತಹ ಈ ವಿಷಯವನ್ನ ಅಧ್ಯಯನ ಮಾಡೋದರ ಹಿಂದಿನ ಒಂದು ಮಹತ್ವ ಏನು ಅನ್ನೋದನ್ನ ನಾವು ಚರ್ಚೆ ಮಾಡ್ಲೇಬೇಕಾಗಿದೆ. ಮೊದಲನೇದಾಗಿ ಸಾರ್ವಜನಿಕ ನೀತಿಯ ಅಧ್ಯಯನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಾಮಾಜಿಕ ಪಿಡುಗುಗಳನ್ನ ಅಥವಾ ಸಮಾಜದ ಕೆಲವೊಂದು ಸಮಸ್ಯೆಗಳನ್ನ ನಿವಾರಿಸುವಲ್ಲಿ ಸಾರ್ವಜನಿಕ ನೀತಿಯ ಪಾತ್ರ ಏನು ಅನ್ನೋದನ್ನ ಅರಿತುಕೊಳ್ಳುವಂತೆ ಮಾಡುತ್ತವೆ. ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಸಾಮಾಜಿಕ ಪ್ರಗತಿಗೆ ಸಾರ್ವಜನಿಕ ನೀತಿಯ ಒಂದು ಅಗತ್ಯ, ಅಂದ್ರೆ ಒಂದು ಸರಿಯಾದಂತಹ ಸಾರ್ವಜನಿಕ ನೀತಿಯ ನಿರೂಪಣೆಯ ಅಗತ್ಯ ಎಷ್ಟಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಅವನು ಪಡ್ಕೊಳ್ತಾನೆ. ಹಾಗೇನೆ ಹೆರಾಲ್ಡ್ ಲಾಸ್ವೆಲ್ ಅವರು ಒಂದು ಮಾತು ಹೇಳ್ತಾರೆ, ಪಬ್ಲಿಕ್ ಪಾಲಿಸೀಸ್ ಆರ್ ದಿ ಎಂಜಿನ್ಸ್ ಫಾರ್ ಡೆವಲಪ್ಮೆಂಟ್ ಅಂತ ಹೇಳಿ. ಅಂದ್ರೆ ಸಾರ್ವಜನಿಕ ನೀತಿಗಳು ಒಂದು ರಾಷ್ಟ್ರದ ಅಭಿವೃದ್ಧಿಯ ಚಾಲನಾ ಯಂತ್ರದಂತೆ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಉತ್ತಮವಾದಂತಹ ಸಾರ್ವಜನಿಕ ನೀತಿಗಳು ಒಂದು ರಾಷ್ಟ್ರವನ್ನ ಸಮಗ್ರ ಅಭಿವೃದ್ಧಿ ಎಡೆಗೆ ಕೊಂಡೊಯ್ಯುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಹಲವಾರು ರಾಷ್ಟ್ರಗಳಲ್ಲಿ ಸಾರ್ವಜನಿಕ ನೀತಿಯನ್ನ ರಚಿಸುವ ವಿಧಾನಗಳನ್ನು ಕೂಡ ನಾವು ಅಧ್ಯಯನ ಮಾಡ್ತೇವೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ನೀತಿಯನ್ನ ರಚಿಸುವ ವಿಧಾನ ಹೇಗೆ, ಅಲ್ಲಿಯ ಒಂದು ಪಾಲಿಸಿ ಡಿಸಿಷನ್ ಹೇಗಾಗತ್ತೆ, ಪಾಲಿಸಿ ಇಂಪ್ಲಿಮೆಂಟೇಶನ್ ಹೇಗಾಗುತ್ತೆ, ಅಂದ್ರೆ ನೀತಿ ನಿರ್ಧಾರ ಮತ್ತು ನೀತಿಯನ್ನ ಅನುಷ್ಠಾನಗೊಳಿಸುವಂತ ಒಂದು ಪ್ರಕ್ರಿಯೆ ಹೇಗಿರುತ್ತೆ, ಹಾಗೇನೆ ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಅಭ್ಯಾಸ ಮಾಡ್ತಾ ಇರ್ತೇವೆ. ಹಾಗಾಗಿ ಉತ್ತಮ ಪಾಲಿಸಿಗಳನ್ನ ಯಾವ ರೀತಿ ರಚಿಸಬೇಕು, ಅದರ ಗುರಿಯ ನಿರ್ಧಾರ ಹೇಗಿರ್ಬೇಕು, ಅಲ್ಲಿ ಪಾಲಿಸಿ ಡೆಫಿಸಿಟ್ ಅಂತಂದ್ರೆ ಇಂಪ್ಲಿಮೆಂಟೇಶನ್ ಡೆಫಿಸಿಟ್ ಅಂತ ಹೇಳ್ತೀವಿ. ಅನುಷ್ಠಾನದಲ್ಲಿ ಕೊರತೆ ಉಂಟಾಗದಂತೆ ಅದನ್ನು ಹೇಗೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದು ಅನ್ನುವಂತ ವಿಷಯಗಳನ್ನ ಕುರಿತು ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಚರ್ಚಿಸುವುದರಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ನೀತಿಯನ್ನ ಕುರಿತಂತೆ ಅತ್ಯುತ್ತಮವಾದಂತಹ ಸಲಹೆಗಳನ್ನ ನೀಡುವಂತಹ ವೃತ್ತಿಪರ ತಜ್ಞರನ್ನ ಇದು ಸೃಷ್ಟಿ ಮಾಡುವುದರಲ್ಲಿ ಅನುಮಾನ ಇಲ್ಲ ಅಂತ ಹೇಳಿ ನಾವು ಹೇಳಬಹುದು. ಹಾಗೇನೆ ಇದೆಲ್ಲದರ ಜೊತೆಗೆ ಸಾರ್ವಜನಿಕ ನೀತಿಗಳು ಒಂದು ರಾಷ್ಟ್ರವನ್ನ ಸಮಗ್ರ ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯುವುದರಿಂದ ಇದು ಈ ಒಂದು ವಿಷಯ ಎಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ವಿಷಯ ಆಗಿದೆ ಅಂತ ಹೇಳ್ಬೋದು. ಹಾಗೇನೇನೆ ಸಾರ್ವಜನಿಕ ನೀತಿ ಅನ್ನುವಂಥದ್ದು ಒಂದು ಸಮಾಜವನ್ನ ಪ್ರಸ್ತುತ ಪರಿಸ್ಥಿತಿಯಿಂದ ಭವಿಷ್ಯತ್ತಿನೆಡೆಗೆ ಕೊಂಡೊಯ್ಯುವಂತಹ ಒಂದು ಯಂತ್ರವಾಗಿದೆ ಅಂತ ಹೇಳ್ಬೋದು. ಸಮಾಜ ಚಲನಶೀಲವಾದಂತಹ ಸಮಾಜ, ನಿರಂತರವಾಗಿ ಬದಲಾವಣೆಗೆ ತನ್ನನ್ನ ತಾನು ಒಡ್ಡಿಕೊಳ್ತಾ ಇರ್ತದೆ, ಹಲವಾರು ಸವಾಲುಗಳಿಗೆ ಒಡ್ಡಿಕೊಳ್ತಾ ಇರ್ತದೆ. ಅಂತಹ ಸವಾಲುಗಳನ್ನು ಎದುರಿಸ್ತಾ ಬದಲಾಗ್ತಿರುವಂತಹ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುತ್ತಾ
ಮುನ್ನಡೀತಾ ಇರ್ಬೇಕಾಗತ್ತೆ, ಒಂದು ಸಮಾಜ ಪ್ರಗತಿಯ ಪಥದೆಡೆಗೆ ಮುನ್ನಡೀತಾ ಇರ್ಬೇಕಾಗತ್ತೆ. ಹಾಗಾಗಿ ಅಂತಹ ಒಂದು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾರ್ವಜನಿಕ ನೀತಿಗಳು ಅತ್ಯಂತ ಮಹತ್ವವಾಗಿರುತ್ತೆ. ಉದಾಹರಣೆಗೆ ನಮ್ಮ ಸ್ವಾತಂತ್ರ್ಯ ನಂತರದ ಒಂದು ಇಂದಿನವರೆಗಿನ ಒಂದು ಇತಿಹಾಸವನ್ನ, ಅಭಿವೃದ್ಧಿಯ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಪ್ರಮುಖವಾಗಿ ತಗೊಳ್ಬಹುದು. ಸೊ ಮೊದಲ ಪಂಚವಾರ್ಷಿಕ ಯೋಜನೆಯಿಂದ ಇಲ್ಲಿಯವರೆಗೂ ಕೂಡ ನಾವು ಪ್ರಗತಿಯ ಪಥದೆಡೆಗೆ ಸಾಗಿದ್ದೇವೆ ಅಂತಂದ್ರೆ ಇಂತಹ ಯೋಜನೆಗಳಲ್ಲಿ ಹಾಕಿಕೊಳ್ಳುವಂತಹ ನಿರ್ದೇಶನ ಸೂತ್ರಗಳೇ ಅದಕ್ಕೆ ಕಾರಣ ಅಂತ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗೆ ಹಲವಾರು ಸಾರ್ವಜನಿಕ ನೀತಿಗಳು ಕಾಲಕ್ಕೆ ತಕ್ಕಂತೆ ನಾವು ರೂಪಿಸಿಕೊಂಡಂತಹ ಸಾರ್ವಜನಿಕ ನೀತಿಗಳು. ಉದಾಹರಣೆಗೆ ನಿಮ್ಗೆ ಭೂ ಸುಧಾರಣೆಗೆ ಸಂಬಂಧಪಟ್ಟಂತಹ ಕೆಲವೊಂದು ನೀತಿಗಳಾಗಿರಬಹುದು, ಮತ್ತೆ ನಮ್ಮ ದೇಶದಲ್ಲಾದಂತಹ ಮಾಹಿತಿ ತಂತ್ರಜ್ಞಾನದ ಕ್ರಾಂತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ನೀತಿಗಳು ಆಗಿರ್ಬಹುದು. ಹೀಗೆ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತಾ ಹೋದ್ರೆ ನಾವು ಪ್ರಗತಿಯತ್ತ ಸಾಗುವಲ್ಲಿ ಸಾರ್ವಜನಿಕ ನೀತಿ ಒಂದು ಚಾಲನಾ ಯಂತ್ರದಂತೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಎಲ್ಲ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಕೂಡ ರಾಜ್ಯಶಾಸ್ತ್ರದ ಒಂದು ಅವಿಭಾಜ್ಯ ಅಂಗವಾದಂತಹ ಸಾರ್ವಜನಿಕ ನೀತಿಯನ್ನ ಕುರಿತು ಅಧ್ಯಯನ ಮಾಡ್ಲೇಬೇಕಾಗತ್ತೆ. ಹಾಗೇನೆ ನಿಮ್ಗೆ ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡೋದ್ರಿಂದ ಸಾರ್ವಜನಿಕ ನೀತಿಯನ್ನ ಕುರಿತಂತೆ ಅಂದ್ರೆ ಸಾರ್ವಜನಿಕ ನೀತಿಯ ಅನುಷ್ಠಾನದಿಂದ ಒಂದು ನಿರ್ದಿಷ್ಟ ಗುರಿಯನ್ನ ಸಾಧಿಸುವ ಒಂದು ವಿಷಯವನ್ನ ಕುರಿತಂತೆ ಸರ್ಕಾರಕ್ಕೆ ಸಲಹೆಯನ್ನ ನೀಡುವಂತಹ ಕೆಲವೊಂದು ವೃತ್ತಿಪರ ತಜ್ಞರುಗಳನ್ನ ಈ ಒಂದು ಅಧ್ಯಯನ ಸೃಷ್ಟಿ ಮಾಡತ್ತೆ. ಯಾಕೆಂದ್ರೆ ಇವತ್ತು ಸರ್ಕಾರದ ನೀತಿ ನಿರೂಪಣಾ ಕ್ಷೇತ್ರವೂ ಕೂಡ ಹೆಚ್ಚು ಸವಾಲುಗಳನ್ನ ಎದುರಿಸ್ತಾ ಇದೆ. ಹೆಚ್ಚು ಸಂಕೀರ್ಣವಾದಂತಹ ಒಂದು ಕ್ಷೇತ್ರ ಇದು ಆಗಿದೆ. ಉದಾಹರಣೆಗೆ ನಿಮ್ಗೆ ಕೊಡ್ಬೇಕು ಅಂತಂದ್ರೆ ನಾವು ಸರ್ಕಾರ ಇವತ್ತು ಸಾಕಷ್ಟು ಸಂದಿಗ್ಧತೆಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಉದಾಹರಣೆಗೆ ಅಭಿವೃದ್ಧಿಯನ್ನ ಸರ್ಕಾರ ಪ್ರಮುಖ ಮಾನದಂಡವನ್ನಾಗಿಟ್ಕೊಂಡಿದ್ರೆ ಈ ಕಡೆ ಅದಕ್ಕೆ ಪ್ರಕೃತಿಯ ಪರಿಸರದ ರಕ್ಷಣೆಯೂ ಕೂಡ ಒಂದು ದೊಡ್ಡ ಸವಾಲಾಗಿದೆ. ಹಾಗಾಗಿ ಇವೆರಡನ್ನೂ ಕೂಡ ಸಮತೋಲನವನ್ನ ಕಾಯ್ದುಕೊಂಡು ಪ್ರಗತಿಯತ್ತ ನಡೆಯಬೇಕಾದಂತಹ ಒಂದು ತುರ್ತು ಅಗತ್ಯ ಇವತ್ತು ಇದೆ. ಹಾಗಾಗಿ ಇವೆರಡರ ನಡುವೆ ಸಂಘರ್ಷವಾಗದಂತೆ, ಅಭಿವೃದ್ಧಿ ಮತ್ತು ಪರಿಸರದ ನಡುವೆ ಸಂಘರ್ಷ ಉಂಟಾಗದಂತೆ ಒಂದು ರಾಷ್ಟ್ರವನ್ನ ಮುನ್ನಡೆಸುವುದು ಹೇಗೆ ಅನ್ನುವುದೇ ಸರ್ಕಾರಕ್ಕಿರುವಂತಹ ಒಂದು ಅತ್ಯಂತ ದೊಡ್ಡ ಸವಾಲಾಗಿದೆ. ಸೊ ಇಂತಹ ಒಂದು ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡಿರುವಂತಹ ತಜ್ಞರುಗಳ ಒಂದು ಸಲಹೆ ಹೆಚ್ಚು ಅಗತ್ಯ ಆಗಿರುತ್ತೆ. ಹಾಗಾಗಿ ಸಾರ್ವಜನಿಕ ನೀತಿಯನ್ನ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಮತ್ತು ಇತರ ಎಲ್ಲ ಕ್ಷೇತ್ರದ ವಿದ್ಯಾರ್ಥಿಗಳು ಕೂಡ ಅಧ್ಯಯನ ಮಾಡ್ಲೇಬೇಕಾಗುತ್ತೆ. ಅದರ ಜೊತೆಗೆ ಈ ಸಾರ್ವಜನಿಕ ನೀತಿಯನ್ನ ಯಾಕೆ ಅಧ್ಯಯನ ಮಾಡ್ಬೇಕು, ಇದು ಯಾಕಷ್ಟು ಪ್ರಮುಖವಾದದ್ದಾಗಿರುತ್ತಪ್ಪ ಅಂತಂದ್ರೆ ಒಂದು ಸರಿಯಾದ ನೀತಿಯನ್ನ ಹೇಗೆ ನಾವು ಅಳವಡಿಸ್ಕೊಳ್ಬೇಕು, ಒಂದು ಸಾರ್ವಜನಿಕ ನೀತಿಯ ರಚನೆ ಮತ್ತು ಅನುಷ್ಠಾನಕ್ಕೆ ಸೂಕ್ತವಾದಂತಹ ಒಂದು ಸಂದರ್ಭ ಯಾವುದು ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡ್ಬೇಕು ಅಂತಂದ್ರೆ ಸಾರ್ವಜನಿಕ ನೀತಿ ಅನ್ನುವಂತಹ ವಿಷಯವನ್ನ ಅಧ್ಯಯನ ಮಾಡ್ಲೇಬೇಕು. ಯಾಕೆಂತಂದ್ರೆ ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡುವಾಗ ನಾವು ಸಾರ್ವಜನಿಕ ನೀತಿಯ ರಚನೆಯ ವಿವಿಧ ಹಂತಗಳು, ಅದರ ಅನುಷ್ಠಾನ ಪ್ರಕ್ರಿಯೆ ಮತ್ತು ಅದರ ಇವ್ಯಾಲ್ಯೂಯೇಷನ್ ಅನ್ನು ಕೂಡ ನಾವು ಅಧ್ಯಯನ ಮಾಡ್ತೇವೆ. ಸೊ ಒಬ್ಬ ವ್ಯಕ್ತಿಗೆ ಈ ಎಲ್ಲ ವಿಷಯಗಳನ್ನ ಕುರಿತು ಒಂದು ಜ್ಞಾನ ಇದ್ದಾಗ ಆತ ಯಾವ ಸಾರ್ವಜನಿಕ ನೀತಿ ಯಾವ ಸಮಾಜಕ್ಕೆ ಹೆಚ್ಚು ಸೂಕ್ತವಾದದ್ದು ಅಂತ ಹೇಳಿ ನಿರ್ಧಾರವನ್ನ ಮಾಡಬಲ್ಲ. ಉದಾಹರಣೆಗೆ ಮುಂದುವರೆದ ರಾಷ್ಟ್ರಗಳಲ್ಲಿ ಸರ್ಕಾರಗಳು ರಚಿಸುವಂತಹ ಸಾರ್ವಜನಿಕ ನೀತಿಗೂ ತೃತೀಯ ಜಗತ್ತಿನ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸರ್ಕಾರಗಳು ರಚಿಸಬೇಕಾದಂತಹ ಸಾರ್ವಜನಿಕ ನೀತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಉದಾಹರಣೆಗೆ ನಿಮ್ಗೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅನ್ನುವಂತಹ ಒಂದು ಪರಿಕಲ್ಪನೆ. ಈಗ ಅಮೆರಿಕದಂತಹ ಮುಂದುವರೆದ ರಾಷ್ಟ್ರಗಳಲ್ಲಿ 80% ಜನ, ಅದಕ್ಕಿಂತಲೂ ಹೆಚ್ಚು ಜನ ತಂತ್ರಜ್ಞಾನದ ಜ್ಞಾನವನ್ನ ಹೊಂದಿದ್ದು ಅದಕ್ಕೆ ತಮ್ಮನ್ನ ತಾವು ಅತಿ ಸುಲಭವಾಗಿ ಹೊಂದಿಸಿಕೊಳ್ಳಬಹುದಾದಂತಹ ಒಂದು ಸಾಮರ್ಥ್ಯವನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಭಾರತದಂತಹ ರಾಷ್ಟ್ರಗಳಲ್ಲಿ ಇಂತಹ ಹೊಸ ಪರಿಕಲ್ಪನೆಗಳು, ಉದಾಹರಣೆಗೆ
ಈ ಆಡಳಿತ, ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್, ಆನ್ಲೈನ್ ಕ್ಲಾಸಸ್, ಇಂಥ ಎಲ್ಲ ಪಾಲಿಸಿಗಳು ಏನ್ ಬರುತ್ತೆ ಇವುಗಳನ್ನ ಅನುಷ್ಠಾನಗೊಳಿಸೋದೇ ನಮಗೆಲ್ಲ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು. ಹಾಗಾಗಿ ಯಾವ ಸಮಾಜಕ್ಕೆ ಯಾವ ಸಾರ್ವಜನಿಕ ನೀತಿ ಹೆಚ್ಚು ಸೂಕ್ತವಾದದ್ದು, ಅಥವಾ ಮುಂದುವರೆದ ರಾಷ್ಟ್ರಗಳಂತೆಯೇ ನಾವು ಹೊಸ ನೀತಿಗಳನ್ನ ಇಲ್ಲಿ ಅನುಷ್ಠಾನಗೊಳಿಸ್ಬೇಕು ಅಂತಂದ್ರೆ ನಮ್ಮ ಸಮಾಜಕ್ಕೆ ಯಾವ ರೀತಿಯಾದಂತಹ ಒಂದು ಶಿಕ್ಷಣದ ಅಗತ್ಯ ಇದೆ, ಒಂದು ನೀತಿಯನ್ನ ಕುರಿತಾದಂತಹ ಒಂದು ಶಿಕ್ಷಣದ ಅಗತ್ಯ ಇದೆ ಅನ್ನುವಂತಹ ಎಲ್ಲ ವಿಚಾರಗಳನ್ನ ವಿಶ್ಲೇಷಣೆ ಮಾಡುವಂತಹ ಸಾಮರ್ಥ್ಯ ಸಾರ್ವಜನಿಕ ನೀತಿಯನ್ನ ಶೈಕ್ಷಣಿಕವಾಗಿ ಅಧ್ಯಯನ ಮಾಡುವಂತಹ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ ಆಗುವಂತದ್ದು. ಹಾಗನೆ ಇನ್ನೊಂದು ಪ್ರಮುಖವಾದಂತಹ ಮಹತ್ವ ಏನಪ್ಪಾ ಅಂತಂತಂದ್ರೆ, ಒಂದು ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿ ಹೆಚ್ಚು ವೇಗವಾಗಿ ಆಗಬೇಕು ಅಂತಂದ್ರೆ ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡ್ಲೇಬೇಕಾಗತ್ತೆ. ಯಾಕೆಂತಂದ್ರೆ ಅಭಿವೃದ್ಧಿ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಒಂದು ನಂಬಿಕೆಯನ್ನ ನಾವು ಹೊಂದಿರುವಂತವ್ರು. ಹಾಗಾಗಿ ಯಾವ ರಾಷ್ಟ್ರವನ್ನ ಯಾವ ರೀತಿಯಾದಂತಹ ಆರ್ಥಿಕ ಪ್ರಗತಿಯತ್ತ ಕೊಂಡೊಯ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡ್ಬೇಕಾದ್ರೆ ಸಾರ್ವಜನಿಕ ನೀತಿಯ ಒಂದು ಅಧ್ಯಯನ ಇರಲೇಬೇಕು. ಯಾಕೆಂದ್ರೆ ಇದರಲ್ಲಿ ಸಾಕಷ್ಟು ವಿಶಾಲವಾಗಿ ನಾವು ಸಾರ್ವಜನಿಕ ನೀತಿಗಳ ಬಗ್ಗೆ ಅಧ್ಯಯನ ಮಾಡಿ ಬೇರೆ ಬೇರೆ ರಾಷ್ಟ್ರಗಳ ಸಾರ್ವಜನಿಕ ನೀತಿಗಳನ್ನು ಕೂಡ ಅಧ್ಯಯನ ಮಾಡ್ತೀವಿ. ಬೇರೆ ರಾಷ್ಟ್ರಗಳ ಆರ್ಥಿಕ ನೀತಿಗಳು ನಮ್ಮ ದೇಶದ ಆರ್ಥಿಕತೆಗೆ ಹೊಂದಿಕೊಳ್ಳುತ್ತವೆಯೇ ಅನ್ನುವಂತಹ ಒಂದು ವಿಶ್ಲೇಷಣೆ ಕೂಡ ಇಲ್ಲಿ ಇರುತ್ತೆ. ಹಾಗೇನೆ ನಮ್ಮ ರಾಷ್ಟ್ರದ ಒಂದು ಆರ್ಥಿಕ ವ್ಯವಸ್ಥೆ ವೇಗವಾಗಿ ಅಭಿವೃದ್ಧಿಯನ್ನ ಹೊಂದಬೇಕು, ಅದು ಸುಸ್ಥಿರವಾದಂತಹ ಒಂದು ಆರ್ಥಿಕ ಅಭಿವೃದ್ಧಿ ಆಗಿರ್ಬೇಕು ಅಂದಾಗ ಯಾವ ರೀತಿಯಾದಂತಹ ಆರ್ಥಿಕ ನೀತಿಗಳನ್ನ ನಾವು ಜಾರಿಗೆ ತರಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈಗ ನೀವೇ ನೋಡ್ದ ಹಾಗೆ ಇತ್ತೀಚೆಗೆ ಹರಡಿರುವಂತಹ ಸಾಂಕ್ರಾಮಿಕ ರೋಗ ಕರೋನಾದಿಂದ ನಾವು ನಮ್ಮ ಆರ್ಥಿಕತೆಯನ್ನ ಮತ್ತೆ ಆರ್ಥಿಕ ನೀತಿಗಳನ್ನ ಮರುಚಿಂತನೆ ಮಾಡುವ ಒಂದು ಹಂತಕ್ಕೆ ಬಂದಿದ್ದೇವೆ. ಎಲ್ಲವೂ ಒಂದು ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಇದು ಜಾಗತೀಕರಣದ ಒಂದು ಹಿಂಜರಿಕೆ, ಜಾಗತೀಕರಣದಿಂದ ನಾವು ನಮ್ಮನ್ನ ನಾವು ವಾಪಸ್ ತೆಕೊಳ್ತಾ ಇದ್ದೀವಿ, ಹೆಚ್ಚು ಹೆಚ್ಚು ಆಂತರಿಕ ಸ್ವಾವಲಂಬನೆಗೆ ನಾವು ಒತ್ತನ್ನ ಕೊಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಘೋಷಿಸಿದಂತಹ ಒಂದು ಆರ್ಥಿಕವಾದಂತಹ ಒಂದು ಪ್ಯಾಕೇಜ್ ಅನ್ನ ಏನು ಘೋಷಿಸ್ತು, 20 ಲಕ್ಷ ಕೋಟಿಯ ಒಂದು ಪ್ಯಾಕೇಜ್ ಅನ್ನ ಘೋಷಿಸ್ತು, ಅದರಲ್ಲಿ ಆದಂತಹ ಕೆಲವೊಂದು ಬದಲಾವಣೆಗಳನ್ನ ನೋಡಿದ್ರೆ ಸಾಕು ನಮ್ಗೆ ಮುಂದಿನ ಆರ್ಥಿಕ ನೀತಿಗಳು ಇಲ್ಲಿಯವರೆಗಿನ ಆರ್ಥಿಕ ನೀತಿಗಿಂತ ಹೆಚ್ಚು ಭಿನ್ನವಾಗಿ ಇರುತ್ತೆ ಅಂತ ಹೇಳಿ ಆಂತರಿಕ ಸ್ವಾವಲಂಬನೆಗೆ, ಆರ್ಥಿಕ ಸ್ವಾವಲಂಬನೆ, ಸೆಲ್ಫ್ ರಿಲಯನ್ಸ್ಗೆ ಹೆಚ್ಚು ಮಹತ್ವವನ್ನ ಕೊಡುವಂತಹ ನೀತಿಗಳು ಬರಬಹುದು ಅಂತ. ಯಾಕೆಂದ್ರೆ ಕೋವಿಡ್ ಬಂದಾಗ್ಲೇ ಭೂತಾನಿನ ಸರ್ಕಾರ ಅಂತಹ ಒಂದು ಆರ್ಥಿಕ ನೀತಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಕೃಷಿ ಚಟುವಟಿಕೆಗಳಿಗೆ ಮತ್ತೆ ದೇಶೀಯ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಗೃಹ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಅದಕ್ಕೆ ಸಬ್ಸಿಡೈಸ್ ಮಾಡಿ ಸಾಲವನ್ನ ಕೊಡುವಂತಹ ಯೋಜನೆಗಳನ್ನ ಜಾರಿಗೆ ತಂತು. ಸೊ ಇಂತಹ ಎಲ್ಲ ಚಿಂತನೆಗಳನ್ನ ಮಾಡ್ಬೇಕು ಅಂತಂದ್ರೆ ಸಾರ್ವಜನಿಕ ನೀತಿಯ ಅಧ್ಯಯನದ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಸಾರ್ವಜನಿಕ ನೀತಿಯ ಅಧ್ಯಯನ ರಾಜ್ಯಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯಕ ಆಗುತ್ತೆ. ಯಾಕೆಂದ್ರೆ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ ಕೇವಲ ರಾಜ್ಯ ಮತ್ತೆ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಅದರ ವ್ಯಾಪ್ತಿ ಸಾಗರೋಪಾದಿಯಲ್ಲಿ ಇನ್ನೂ ದಿನೇ ದಿನೇ ಕ್ಷಣ ಕ್ಷಣಕ್ಕೂ ಹೆಚ್ಚು ವಿಸ್ತಾರವಾಗ್ತಾ ಇರುವಂತದ್ದು. ಅದರೊಳಗಡೆ ಈ ಸಾರ್ವಜನಿಕ ನೀತಿ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯವಾಗಿ ಮನ್ನಣೆಯನ್ನ ಇವತ್ತು ಪಡ್ಕೊಳ್ತಾ ಇದೆ. ಹಾಗಾಗಿ ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡಿದಂತಹ ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ರಾಜಕೀಯ ಸಮಸ್ಯೆಗಳನ್ನ ಕುರಿತು ಮೌನವನ್ನ ವಹಿಸೋದಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಯಾಕಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರಜ್ಞರು, ಶಿಕ್ಷಣ ತಜ್ಞರುಗಳು, ಸಾರ್ವಜನಿಕ ಆಡಳಿತಗಾರರು ಅದರಲ್ಲಿ ಏನು ಹೆಚ್ಚು ಜ್ಞಾನವನ್ನ ಹೊಂದಿರುವಂತವ್ರು, ಇವರಿಗೆಲ್ಲ ಈ ಸಾರ್ವಜನಿಕ ನೀತಿಯ ಅಧ್ಯಯನ ಒಂದು ನೈತಿಕ ಬಾಧ್ಯತೆಯನ್ನ ಕೊಡುತ್ತೆ. ಸೊ ಆ ನೈತಿಕ ಬಾಧ್ಯತೆ ಏನ್ ಮಾಡುತ್ತೆ ಅಂತಂದ್ರೆ ಈ ವರ್ಗ ಹೆಚ್ಚು ಪರಿಣಾಮಕಾರಿಯಾಗಿ ಸಾರ್ವಜನಿಕ ನೀತಿಯ ರಚನೆ ಮತ್ತೆ ಅನುಷ್ಠಾನವನ್ನ ಕುರಿತಂತೆ
ತಮ್ಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವಂತಹ ಸಾಮರ್ಥ್ಯವನ್ನ ಅದು ಕೊಡುತ್ತೆ. ಉದಾಹರಣೆಗೆ CAA ಮತ್ತೆ NRCಗೆ ಸಂಬಂಧಪಟ್ಟಂತೆ ಹಲವಾರು ತಜ್ಞರುಗಳಿಂದ ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯಗಳು ವ್ಯಕ್ತವಾಗಿದೆ ಅನ್ನೋದನ್ನ ನೀವೆಲ್ಲ ನಿಯತಕಾಲಿಕೆಗಳಲ್ಲಿ ಓದಿರ್ತೀರಿ. ಮತ್ತೆ ಮಾಧ್ಯಮಗಳಲ್ಲಿ ಏರ್ಪಡಿಸಿದಂತಹ ಒಂದು ಪ್ಯಾನೆಲ್ ಡಿಸ್ಕಷನ್ ಗಳಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿಯಾದಂತಹ ಒಂದು ಅದರಲ್ಲಿ ಎಲ್ರೂ ಕೂಡ ಇತ್ತು. ಒಬ್ರು ಸೋಷಿಯಲ್ ಆಕ್ಟಿವಿಸ್ಟ್, ಒಬ್ರು ಪೊಲಿಟಿಷಿಯನ್, ಒಬ್ರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡಿರುವ, ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಿರುವಂತಹ ಒಬ್ಬ ವ್ಯಕ್ತಿ, ಹೀಗೆ ಎಲ್ಲರನ್ನೂ ಕೂಡಿಸ್ಕೊಂಡು ಒಂದು ಪ್ಯಾನಲ್ ಡಿಸ್ಕಷನ್ ಮಾಡುವಾಗ ನಮ್ಗೆ ಗೊತ್ತಾಗತ್ತೆ ಅವರು ಸಾರ್ವಜನಿಕ ನೀತಿಯ ಬಗ್ಗೆ ಆಳವಾದಂತಹ ಜ್ಞಾನವನ್ನ ಹೊಂದಿರುವಂತಹ ಅಗತ್ಯ ಇರುತ್ತೆ ಅಂತ ಹೇಳಿ. ಸೊ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಒಂದು ಮಹತ್ವ ಏನಪ್ಪಾ ಸಾರ್ವಜನಿಕ ನೀತಿಯ ಅಧ್ಯಯನದ್ದು ಅಂತಂದ್ರೆ, ಸಾರ್ವಜನಿಕ ನೀತಿಯನ್ನ ವಿದ್ಯಾರ್ಥಿಗಳು ಹೆಚ್ಚು ಅಧ್ಯಯನ ಮಾಡಿ ಅವರು ಹೆಚ್ಚು ಜವಾಬ್ದಾರಿಯುತವಾದಂತಹ ಪ್ರಜೆಗಳಾದಂತೆಲ್ಲ ಅದು ಪ್ರಜಾಪ್ರಭುತ್ವವನ್ನ ಹೆಚ್ಚು ಬಲಪಡಿಸ್ತಾ ಹೋಗುತ್ತೆ. ಹಂಗೇನೆ ಆಡಳಿತದಲ್ಲಿ ದಕ್ಷತೆ, ಉತ್ತಮ ಸೇವೆಗಳನ್ನ ಒದಗಿಸುವ ಒಂದು ನಿಟ್ಟಿನಲ್ಲಿ ಇಡೀ ಒಂದು ಸಾಮಾಜಿಕ ವ್ಯವಸ್ಥೆ ಕಾರ್ಯಪ್ರವೃತ್ತವಾಗುವಂತೆ ಮಾಡುವಂತಹ ಒಂದು ಸಾಮರ್ಥ್ಯ ಸಾರ್ವಜನಿಕ ನೀತಿಯ ವಿಷಯದ ಒಂದು ಅಧ್ಯಯನಕ್ಕೆ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಸಾರ್ವಜನಿಕ ನೀತಿಯ ಮಹತ್ವವನ್ನ ಅರಿಯದಂತಹ ಒಬ್ಬ ವ್ಯಕ್ತಿ ಸಾರ್ವಜನಿಕ ನೀತಿಗಳ ಬಗ್ಗೆ ಯಾವುದೇ ಉತ್ತಮವಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾರ. ಸಾರ್ವಜನಿಕ ನೀತಿಯ ಅಧ್ಯಯನ ಮಾಡುವ, ಸಾರ್ವಜನಿಕ ನೀತಿಗಳನ್ನು ಕುರಿತು ಸಂಶೋಧನೆ ಮಾಡುವ ಒಬ್ಬ ವಿದ್ಯಾರ್ಥಿ ಮಾತ್ರ ಸಾರ್ವಜನಿಕ ನೀತಿಯನ್ನ ರೂಪಿಸುವಲ್ಲಿ ಸರ್ಕಾರಗಳಿಗೆ ಇರುವಂತಹ ಸವಾಲುಗಳು ಏನೇನು, ಮತ್ತೆ ಒಂದು ಸಾರ್ವಜನಿಕ ನೀತಿಯ ಅನುಷ್ಠಾನವನ್ನ ಕುರಿತಂತೆ ಸರ್ಕಾರ ತೆಗೆದುಕೊಳ್ಳಬಹುದಾದಂತಹ ದಕ್ಷವಾದಂತಹ ಕ್ರಮಗಳು ಯಾವುದು, ಅದಕ್ಕೆ ಸಮಾಜ ಯಾವ ರೀತಿಯಾಗಿ ಸ್ಪಂದಿಸಬೇಕು, ಪ್ರಜೆಗಳ ಒಂದು ಗುಣಮಟ್ಟ, ನಾಗರಿಕರ ಒಂದು ಗುಣಮಟ್ಟ, ಅವರ ಜ್ಞಾನ ಹೇಗೆ ಇರಬೇಕು ಅಂತ ಹೇಳಿ ಹಲವಾರು ದೃಷ್ಟಿಕೋನಗಳಿಂದ ಈ ಒಂದು ಇಡೀ ವಿಷಯವನ್ನ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹೆಚ್ಚು ಹೆಚ್ಚು ಸಾರ್ವಜನಿಕ ನೀತಿಯನ್ನ ನಾವು ಅಧ್ಯಯನ ಮಾಡ್ದಂಗೆ, ಈಗ ನಾವು ಭಾರತದ ಸಂವಿಧಾನವನ್ನ ಓದೋದ್ರಿಂದ ನಾವು ಹೇಗೆ ಉತ್ತಮವಾದಂತಹ ಪ್ರಜೆಗಳಾಗಿ ನಿರ್ಮಾಣಗೊಳ್ತೀವೋ, ಹಾಗೆ ಸಾರ್ವಜನಿಕ ನೀತಿಯ ಅಧ್ಯಯನ ಮಾಡೋದ್ರಿಂದಲೂ ಕೂಡ ನಾವು ಒಂದು ಉತ್ತಮ ಪ್ರಜೆಗಳಾಗಿ ನಿರ್ಮಾಣಗೊಂಡು ನಮ್ಮ ಜವಾಬ್ದಾರಿಯುತವಾದಂತಹ ಪಾತ್ರವನ್ನ ವಹಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ನಮ್ಮದು ಪಾರ್ಟಿಸಿಪೇಟರಿ ಡೆಮಾಕ್ರಸಿ, ಭಾಗವಹಿಸುವಿಕೆಯ ಪ್ರಜಾಪ್ರಭುತ್ವ. ನಾವು ಹೆಚ್ಚು ಸಕಾರಾತ್ಮಕವಾಗಿ ಇಂಥ ವಿಷಯಗಳಲ್ಲಿ ಹೆಚ್ಚು ರೆಸ್ಪಾನ್ಸಿವ್ ಆಗಿ ನಾವು ಭಾಗವಹಿಸಿದಂತೆಲ್ಲ ಸರ್ಕಾರಗಳು ಹೆಚ್ಚು ಜಾಗೃತವಾಗ್ತವೆ ಹಾಗೂ ಹೆಚ್ಚು ದಕ್ಷತೆಯಿಂದ ಸಾರ್ವಜನಿಕ ನೀತಿಗಳನ್ನ ಸಾರ್ವಜನಿಕ ಹಿತಕ್ಕಾಗಿ ರೂಪಿಸಿ ಗೊಳಿಸುವಲ್ಲಿ ಅವು ಕಾರ್ಯಪ್ರವೃತ್ತವಾಗ್ತವೆ. ನೋಡಿ, ಹಿಂದೆ ಇದ್ದಂತೆ ಸಮಾಜ ಇವತ್ತು ಇಲ್ಲ. ನಾವು ಹೆಚ್ಚು ಹೆಚ್ಚು ರೆಸ್ಪಾನ್ಸಿವ್ ಆಗ್ತಾ ಇದೀವಿ. ನಾವು ಅದಕ್ಕೆ ಹಲವಾರು ಪ್ಲಾಟ್ಫಾರ್ಮ್ಗಳನ್ನ ತಗೊಳ್ತೇವೆ. ಅದು ಮಾಧ್ಯಮಗಳಾಗಿರ್ಬೋದು, ನಿಯತಕಾಲಿಕೆಗಳಾಗಿರ್ಬೋದು, ಸಾರ್ವಜನಿಕ ವೇದಿಕೆಗಳಾಗಿರಬಹುದು, ನಾವು ಮಾಡುವಂತಹ ಪ್ರತಿಭಟನೆಗಳಾಗಿರ್ಬಹುದು. ಸೊ ಇವೆಲ್ಲವೂ ಕೂಡ ಏನ್ ಮಾಡುತ್ತೆ, ಸರ್ಕಾರವನ್ನ ಹೆಚ್ಚು ಜಾಗೃತಗೊಳಿಸ್ತಾ ಹೋಗುತ್ತೆ. ಹಾಗಾಗಿ ಪಾಲಿಸಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚು ಜಾಗರೂಕವಾಗಿ ಹೆಜ್ಜೆಯನ್ನ ಇಡ್ತಾ ಹೋಗುವಂತಹ ಅಗತ್ಯ ಇವತ್ತು ಇದೆ ಅಂತ ನಾವು ಹೇಳ್ಬಹುದು. ಹಾಗೇನೆ ಇದರ ಇನ್ನೊಂದು ಪ್ರಮುಖವಾದಂತಹ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ಸಾರ್ವಜನಿಕ ನೀತಿಯ ಒಂದು ಅಧ್ಯಯನ, ಸಾರ್ವಜನಿಕ ನೀತಿಯ ರಚನೆಯ ಒಂದು ಪ್ರಕ್ರಿಯೆ ಮತ್ತೆ ಅದನ್ನ ಕುರಿತಂತೆ ಹೆಚ್ಚಿನ ಒಂದು ಜ್ಞಾನ ಮತ್ತು ಸಾರ್ವಜನಿಕ ನೀತಿಗಳನ್ನ ಅರ್ಥೈಸಿಕೊಳ್ಳುವಂಥದ್ದು, ಮತ್ತೆ ಸಾರ್ವಜನಿಕ ನೀತಿಯನ್ನ ಅನುಷ್ಠಾನಗೊಳಿಸುವಲ್ಲಿ ಇರುವಂತಹ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಪ್ರಕ್ರಿಯೆಗಳು, ಮತ್ತೆ ಸಾರ್ವಜನಿಕ ನೀತಿಯನ್ನ ರಚಿಸುವಲ್ಲಿ, ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರೇತರ ಸಂಘ ಸಂಸ್ಥೆಗಳ ಪಾತ್ರವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ಇದನ್ನ ನಾವು ಹೆಚ್ಚು ವೈಡರ್ ಪರ್ಸ್ಪೆಕ್ಟಿವ್ ನಲ್ಲಿ ಅಧ್ಯಯನ ಮಾಡೋದ್ರಿಂದ ನಾವು ಪಕ್ಷಪಾತಿಯಾಗಿ ಯಾವುದೇ ಒಂದು ಸಾಮಾಜಿಕ ನೀತಿಯನ್ನ ಕುರಿತಂತೆ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ವಿಚಾರವಂತರಾಗಿ, ವಿಶ್ಲೇಷಣಾತ್ಮಕವಾಗಿ, ನಾವು ಜವಾಬ್ದಾರಿಯುತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಲಿಕ್ಕೆ, ಅರ್ಥೈಸಿಕೊಳ್ಳಲಿಕ್ಕೆ ಸಹಾಯ ಆಗತ್ತೆ. ಸಾರ್ವಜನಿಕ ನೀತಿಯ ಒಂದು ಅಧ್ಯಯನ
ಸಾರ್ವಜನಿಕ ನೀತಿಯನ್ನ ರಚಿಸುವಲ್ಲಿ ಸರ್ಕಾರದ ಯಾವೆಲ್ಲ ಅಂಗಗಳು ಕಾರ್ಯಪ್ರವೃತ್ತವಾಗಿರ್ತವೆ, ಯಾವೆಲ್ಲ ಅಂಶಗಳು ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನ, ಮತ್ತೆ ನೀತಿ ಅನುಷ್ಠಾನ ಪ್ರಕ್ರಿಯೆಯ ಯಶಸ್ಸು ಮತ್ತು ವಿಫಲತೆಗೆ ಯಾವ ಅಂಶಗಳು ಕಾರಣ ಆಗುತ್ತೆ. ಸೊ ಭಾರತದಲ್ಲಿ ನಾವು ಮುಖ್ಯವಾಗಿ ನೋಡೋದೇನಂದ್ರೆ ಪಾಲಿಸಿ ಇಂಪ್ಲಿಮೆಂಟೇಶನ್ ಡೆಫಿಸಿಟ್. ಅದನ್ನ ಅನುಷ್ಠಾನಗೊಳಿಸುವಲ್ಲಿ ಸಾಕಷ್ಟು ದೋಷಗಳು ಇರುತ್ತೆ, ಸಮಸ್ಯೆಗಳು ಕೂಡ ಇರುತ್ತೆ. ಅದು ಸರ್ಕಾರದ ಉದ್ದೇಶಿತ ಗುರಿಯನ್ನ ಬಹಳಷ್ಟು ಬಾರಿ ತಲುಪುವುದೇ ಇಲ್ಲ, ನಿರೀಕ್ಷಿತ ಪ್ರಮಾಣದಲ್ಲಿ ತಲುಪೋದೇ ಇಲ್ಲ. ಕಲ್ಯಾಣ ಕಾರ್ಯಕ್ರಮಗಳು ಫಲಾನುಭವಿಗಳನ್ನ ತಲುಪಲ್ಲ, ಬಹಳ ವಿಳಂಬವಾಗಿ ತಲುಪುವಂಥದ್ದು, ಅಥವಾ ಕೆಲವರಿಗೆ ತಲುಪದೇನೇನೆ ಇರುವಂತದ್ದು, ಮಧ್ಯದಲ್ಲಿ ದುರುಪಯೋಗ ಆಗುವಂಥದ್ದು. ಸೊ ಇದನ್ನ ಎಲ್ಲಾ ಒಂದು ಎಲ್ಲ ನೀತಿಗಳನ್ನ ಕುರಿತಂತೆಯೂ ನಾವು ಇಂತಹ ಸಮಸ್ಯೆಗಳನ್ನ ನೋಡ್ಬೋದು. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ದಕ್ಷತೆಯ ಕೊರತೆ ಅಷ್ಟೇ ಅಲ್ಲ, ಸರಿಯಾದ ಜ್ಞಾನದ ಕೊರತೆಯೂ ಕೂಡ ಇರುತ್ತೆ. ಹಾಗೇನೆ ಅದರ ಫಲಾನುಭವಿಗಳಿಗೆ ಸಾರ್ವಜನಿಕ ನೀತಿಯ ಅರಿವು ಕೂಡ ಇರೋದಿಲ್ಲ. ಸೊ ಈ ಎರಡೂ ಕಡೆಗಳಲ್ಲಿ ಇರುವಂತಹ ದೋಷ ಪಾಲಿಸಿ ಇಂಪ್ಲಿಮೆಂಟೇಶನ್ ಡೆಫಿಸಿಟ್ಗೆ ಕಾರಣ ಆಗತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ಜ್ಞಾನ ಇದ್ರೆ, ಸಾರ್ವಜನಿಕ ನೀತಿಯನ್ನ ನಾವು ಅಧ್ಯಯನ ಮಾಡಿದ್ರೆ ಆಗ ನಮ್ಗೆ ಅರ್ಥ ಆಗತ್ತೆ ಸಾರ್ವಜನಿಕ ನೀತಿಯನ್ನ ಯಾವ ರೀತಿಯಾಗಿ ಅನುಷ್ಠಾನಗೊಳಿಸ್ಬೇಕು, ಅದಕ್ಕೆ ಯಶಸ್ವಿ ಅನುಷ್ಠಾನಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನ ತಗೊಳ್ಬೇಕು ಅನ್ನುವಂಥದ್ದು. ಹಾಗೇನೆ ಸಾರ್ವಜನಿಕ ನೀತಿಯ ಅಧ್ಯಯನದ ಇನ್ನೊಂದು ಪ್ರಮುಖವಾದಂತಹ ಮಹತ್ವ ಏನಪ್ಪಾ ಅಂತಂದ್ರೆ, ಈ ಸಾರ್ವಜನಿಕ ನೀತಿಯ ಒಂದು ಅಧ್ಯಯನ ಸರ್ಕಾರಗಳಿಗೆ ಏನಪ್ಪಾ ಅಂತಂದ್ರೆ ಯಾವುದು ಸರಿಯಾದ ನೀತಿ, ಯಾವ ಮಾರ್ಗದಲ್ಲಿ ಹೋಗೋದ್ರಿಂದ ಸರ್ಕಾರಗಳು ಗುರಿಯನ್ನ ಸಾಧಿಸ್ಬೋದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಸಹಾಯ ಆಗತ್ತೆ. ಯಾಕೆಂತಂದ್ರೆ ನೋಡಿ, ಇತ್ತೀಚೆಗೆ ನಾವು ಯಾವುದೇ ವಿಷಯವನ್ನ ಅಧ್ಯಯನ ಮಾಡ್ಲಿ, ಸಂಶೋಧನೆ ಮಾಡ್ಲಿ, ಅದು ನೀತಿ ನಿರೂಪಣೆಯಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ವಿಶ್ವವಿದ್ಯಾನಿಲಯಗಳು ಹೊಂದಿರುತ್ತೆ. ಹಾಗಾಗಿ ಸರ್ಕಾರಗಳು ಕೂಡ ತಮ್ಮ ಇತರ ಏಜೆನ್ಸಿಗಳಿಗೆ ಸಂಶೋಧನೆಗೆ ಹೆಚ್ಚು ಹೆಚ್ಚು ಉತ್ತೇಜನವನ್ನ ಕೊಡ್ತಾ ಇರುತ್ತೆ. ಯಾಕೆಂದ್ರೆ ಈ ಸಂಶೋಧನೆಗಳು ಯಾವ ಕ್ಷೇತ್ರಕ್ಕೆ ನೀತಿಯ ಒಂದು ಅಗತ್ಯ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಸೊ ಅದರಿಂದ ಇತ್ತೀಚೆಗೆ ಸರ್ಕಾರದ ಸಾರ್ವಜನಿಕ ನೀತಿಗಳನ್ನ ಕುರಿತಂತೆ ಹೆಚ್ಚು ಹೆಚ್ಚು ಸಂಶೋಧನೆಗಳು ರಾಜ್ಯಶಾಸ್ತ್ರದ ವಿಷಯದಲ್ಲೂ ಕೂಡ ನಡೀತಾ ಇದಾವೆ. ಹಾಗಾಗಿ ಇವುಗಳಿಂದ ಏನಾಗತ್ತಪ್ಪ ಅಂತಂದ್ರೆ, ಯಾವುದು ಸರಿಯಾದ ಒಂದು ನೀತಿ, ಈ ನೀತಿಯಿಂದ ಗುರಿಯನ್ನ ಸಾಧಿಸುವುದು ಹೇಗೆ, ಯಾವ ಮಾರ್ಗವನ್ನ ಅನುಸರಿಸೋದ್ರಿಂದ, ಯಾವ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಗುರಿಗಳನ್ನ ನಾವು ಸಾಧಿಸಬಹುದು ಅಂತ ಹೇಳಿ. ಈಗ ನಿಮ್ಗೆ ಲಾಕ್ಡೌನ್ ಪಾಲಿಸಿನೇ ಬಂತು. ಲಾಕ್ಡೌನ್ ಪಾಲಿಸಿ ಯಶಸ್ವಿ ಆಗೋದಕ್ಕೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ತಗೊಳ್ತು ಅನ್ನೋದು ನಿಮ್ ಕಣ್ಮುಂದೆನೆ ಇದೆ. ಸೊ ಮೊದಲನೇದಾಗಿ ಲಾಕ್ಡೌನ್ ಅನ್ನ ಪಾಲಿಸುವಂತೆ ನಮ್ಮೆಲ್ಲರ ಮನವನ್ನ ಒಲಿಸುವಂತಹ ಒಂದು ಮಹತ್ವದ ಪ್ರಯತ್ನ ನಡೀತು. ಸೊ ಅದಾದ ನಂತರ ನಿಮಗ್ ಗೊತ್ತಿದೆ, ಸರ್ಕಾರಕ್ಕೆ ಬಲ ಪ್ರಯೋಗದ ಅಧಿಕಾರ ಇರೋದ್ರಿಂದ ಕಾನೂನಿನ ಒಂದು ಹೇಳಿಕೆ ಮತ್ತು ನಿಮಗ್ ಗೊತ್ತಿದೆ ಬಲ ಪ್ರಯೋಗ ಅಂತಂದ್ರೆ ಈಗ ಎಲ್ಲಾ ಕಡೆ ಪೊಲೀಸ್ ಫೋರ್ಸ್ ಅನ್ನ ಬಿಟ್ಟು ಎಲ್ಲಾ ಕಡೆ ಸಾರ್ವಜನಿಕ ದಟ್ಟಣೆಯನ್ನ ಕಡಿಮೆ ಮಾಡುವಂತದ್ದು, ಅನಗತ್ಯ ತಿರುಗಾಟವನ್ನ ಕಡಿಮೆ ಮಾಡುವಂತದ್ದು, ಕಠಿಣವಾದಂತಹ ಕ್ರಮಗಳನ್ನ ತಗೊಳ್ಳೋದು, ದಂಡ ಹಾಕೋದು, ಈ ಎಲ್ಲ ಕ್ರಮಗಳನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಸೊ ಇಂತಹ ಒಂದು ವಿಷಯಗಳನ್ನ ಕುರಿತಂತೆ, ಉದಾಹರಣೆಗೆ ಆಧಾರ್ ಕಾರ್ಡ್ ಅಂತಹ ಒಂದು ಹೊಸ ವ್ಯವಸ್ಥೆಯನ್ನ ಜಾರಿಗೆ ತಂದಾಗ ಅದನ್ನ ಹೇಗೆ ಅನುಷ್ಠಾನಗೊಳಿಸ್ಬೇಕು, ಅದು ಯಾವ ರೂಪದಲ್ಲಿ ಇರ್ಬೇಕು, ಒಂದು ಯುನೀಕ್ ಐಡಿ ಹೇಗಿರ್ಬೇಕು, ಆ ಒಂದು ಆಧಾರ್ ಕಾರ್ಡ್ಗೆ ನಾವು ಯಾವೆಲ್ಲ ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನ ಒದಗಿಸ್ಬೇಕು, ನಾವು ಭಾರತದ ಪ್ರಜೆಗಳು ಅಂತ ಹೇಳಿ ಪ್ರೂವ್ ಮಾಡೋದಿಕ್ಕೆ. ಸೊ ಇವೆಲ್ಲವನ್ನು ಕೂಡ ನಿರ್ಧರಿಸೋದಿಕ್ಕೆ ಸಾರ್ವಜನಿಕ ನೀತಿಯ ಒಂದು ಅಧ್ಯಯನದ ಒಂದು ಅಗತ್ಯ ಇದೆ. ಯಾಕೆಂದ್ರೆ ಅದು ಸಮಾಜದ ಸ್ವರೂಪ, ಪ್ರಜೆಗಳ ಒಂದು ಗುಣಮಟ್ಟವನ್ನ ಆಧಾರದಲ್ಲಿ ಇಟ್ಕೊಂಡು ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡ್ತಾ ತನ್ನದೇ ಆದಂತಹ ಸಲಹೆಗಳನ್ನ ಕೊಡೋದಿಕ್ಕೆ ರಾಜ್ಯಶಾಸ್ತ್ರದ ಮತ್ತು ಸಾರ್ವಜನಿಕ ನೀತಿಯ ವಿದ್ಯಾರ್ಥಿಗಳನ್ನು ಮತ್ತು ತಜ್ಞರನ್ನು ಸಮರ್ಥರನ್ನಾಗಿಸೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೇನೆ
ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಉತ್ತಮ ಆಡಳಿತಗಾರರಾಗಬಹುದು. ಪಾಲಿಸಿ ಮೇಕರ್ಸ್ ಅಂತಂದ್ರೆ ರಾಜಕಾರಣಿಗಳು, ಯಾರು ನೀತಿ ನಿರೂಪಣೆಯಲ್ಲಿ ಭಾಗವಹಿಸ್ತಾರೆ, ಅಥವಾ ನೌಕರಶಾಹಿ ವರ್ಗದಲ್ಲಿ ಉನ್ನತ ಸ್ಥಾನವನ್ನ ಪಡ್ಕೊಳ್ಬಹುದು. ಹಾಗೇನೆ ಉತ್ತಮ ಆರ್ಥಿಕ ತಜ್ಞರು ಕೂಡ ಆಗಬಹುದು, ವಾಣಿಜ್ಯೋದ್ಯಮಿಗಳು ಆಗಬಹುದು. ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ತಮ್ಮ ಪ್ರಗತಿಯನ್ನ ಸಾಧಿಸಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿನೇ ಸಾರ್ವಜನಿಕ ನೀತಿಯನ್ನ ಅಧ್ಯಯನ ಮಾಡೋದಕ್ಕೆ ಸರ್ಕಾರ ಸಾಕಷ್ಟು ಉತ್ತೇಜನವನ್ನ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದೆ. ಸೊ ಹಾಗಾಗಿ ಸಾರ್ವಜನಿಕ ನೀತಿಯ ಅಧ್ಯಯನ ಒಂದು ಸಾಮಾಜಿಕ ಬದಲಾವಣೆಗೆ ಹೆಚ್ಚು ಕೊಡುಗೆಯನ್ನ ಕೊಡೋದ್ರಲ್ಲಿ ಮತ್ತು ಸಾರ್ವಜನಿಕ ನೀತಿಯ ಒಂದು ಪರಿಣಾಮಗಳನ್ನ ಮುಂಚಿತವಾಗಿಯೇ ಫೋರ್ಕಾಸ್ಟಿಂಗ್ ಮಾಡೋದು ಅಂತ ಹೇಳ್ತೀವಿ. ಅಂತಂದ್ರೆ ಇಟ್ಸ್ ಫೋರ್ಕಾಸ್ಟಿಂಗ್ ಮಾಡೋದು ಅಂದ್ರೆ ಅದರ ಒಂದು ಪರಿಣಾಮವನ್ನ ಮುಂಚಿತವಾಗಿಯೇ ವಿಶ್ಲೇಷಣೆ ಮಾಡೋದು, ಅದರ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಲಿಕ್ಕೆ, ಮತ್ತೆ ಒಂದು ಸಮಾಜದ ಪರಿಸ್ಥಿತಿಗಳ ಜ್ಞಾನವನ್ನ ಪಡ್ಕೊಂಡು ಸಾರ್ವಜನಿಕ ನೀತಿಯನ್ನ ಅರ್ಥೈಸಿಕೊಂಡು ಜವಾಬ್ದಾರಿಯುತವಾಗಿ ನಡೆಕೊಳ್ಳೋದಕ್ಕೆ ಇದು ಸಹಕಾರಿಯಾಗಿದೆ ಅಂತ ಹೇಳ್ತಾ, ಸಾರ್ವಜನಿಕ ನೀತಿಯ ಅಧ್ಯಯನದ ಮಹತ್ವವನ್ನ ಕುರಿತಂತೆ ನನ್ನ ಒಂದು ವಿಚಾರ ಮಂಡನೆಯನ್ನ ಇವತ್ತು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇದನ್ನ ಕೇಳಿದ ನಂತರ ತಮಗೆ ಯಾವುದೇ ಅನುಮಾನಗಳು ಇದ್ದಲ್ಲಿ ಗ್ರೂಪ್ ನಲ್ಲಿ ಮೆಸೇಜ್ ಗಳನ್ನ ಹಾಕೋದ್ರ ಮೂಲಕ ತಮ್ಮ ಅನುಮಾನಗಳನ್ನ ಪರಿಹರಿಸ್ಕೊಳ್ಬಹುದು. ಸೊ ಮುಂದಿನ ಒಂದು ಪ್ರೆಸೆಂಟೇಶನ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.